ಸೊ ಈ ಥರದ ಕೆಲವು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದೀವಿ. ಆಮೇಲೆ ನಿಮಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ನಮಗೆ. ಏನು ಅಂತ ಹೇಳಿದರೆ, ಗ್ರ್ಯಾಜುಟಿಯನ್ನು ಕೊಡಬೇಕು ಅಂತ. ಆ್ಯಕ್ಚುಲಿ ಗ್ರ್ಯಾಜುಟಿ ಅನ್ವಯ ಆಗೋದು ಯಾರಿಗೆ ಅಂದರೆ, ಸುರೇಶ ತಗೊಂಡು ಕೊಡು ಅಂತ ಹೇಳಿಲ್ವಾ? ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದೇಶಗಳಾಗಿದ್ದಾವೆ. ಆದರೆ ಕೈಗೆ ದುಡ್ಡು ಬಂದಿಲ್ಲ. ಈಗ 2023 ಏಪ್ರಿಲ್ ಅಂತ ಹೇಳಿದ್ರೆ ಈಗ ಸರಿಸುಮಾರು ಒಂದೂವರೆ ವರ್ಷ ಆಯಿತು, ಇನ್ನೂ ಕೂಡ ಕೈಗೆ ದುಡ್ಡು ಬರಲಿಲ್ಲ. ಅದನ್ನು ಇಮಿಡಿಯೇಟ್ ಆಗಿ ಹಣ ಬಿಡುಗಡೆ ಮಾಡಬೇಕು ಅನ್ನೋದನ್ನು ನಾವು ಇದರಲ್ಲಿ ಕೇಳ್ತಾ ಇದ್ದೀವಿ. ಆಮೇಲೆ ಮತ್ತೆ ಇನ್ನೊಂದು NPS ಅಂತ ಹೇಳಿ ಇದೆ ನಮಗೆ, ನ್ಯೂ ಪೆನ್ಷನ್ ಸಿಸ್ಟಮ್ ಅಂತ. ಸುಮಾರು 10,000 ಅಂಗನವಾಡಿ ನೌಕರರು ರಿಟೈರ್ಡ್ ಆಗಿದ್ದಾರೆ 3-4 ಇಯರ್ಸ್. ಇದುವರೆಗೂ ಆ ಹಣನ ರಿಲೀಸ್ ಮಾಡಿಲ್ಲ. ಸೊ ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಫುಡ್ಡು ನಮಗೆ ಹಿಂದೆ ಒಂದು ಸಿಸ್ಟಮ್ ಇತ್ತು. ಏನಂತ ಹೇಳಿದ್ರೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿ ಒಂದು ಮೆನುವನ್ನು ರೆಡಿ ಮಾಡ್ತಾ ಇದ್ವಿ. ಉದಾಹರಣೆಗೆ ಬೆಳಗಾಂ ಜಿಲ್ಲೆಗೆ ಯಾವ ಥರ ಊಟ ಬೇಕು, ಆಮೇಲೆ ಕೋಲಾರ ಜಿಲ್ಲೆಗೆ ಯಾವ ಥರ ಬೇಕು, ಒಂದು ಭೌಗೋಳಿಕವಾಗಿ ನಮಗೆ ಊಟದಲ್ಲಿ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ಆಯಾ ಜಿಲ್ಲಾಧಿಕಾರಿಗಳು ಆ ತೀರ್ಮಾನವನ್ನು ತಗೊಳ್ತಾ ಇದ್ದೀವಿ. ಈಗ ಆ ಸಿಸ್ಟಮನ್ನು ಚೇಂಜ್ ಮಾಡಿದ್ದಾರೆ.